ಹಲೋ ಮಾಯಾ. ಹಲೋ ಹಲೋ. ಯಾಕೆ ಏನ್ ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು? ಅಯ್ಯೋ ಇಲ್ಲ, ನೀವು ಹೆದರ್ಕೊಂಡು ಟೆನ್ಷನ್ ಮಾಡ್ಕೊಂಡು ಓಡ್ ಹೋದ್ರಲ್ಲ, ಏನಾಯ್ತು ಅಂತ ಕೇಳಕ್ ಕಾಲ್ ಮಾಡ್ದೆ. ಹುಷಾರಾಗಿದ್ದೀರಾ ತಾನೇ? ಮನೆಯವರೆಲ್ಲ ಜವಳಿಗೆ ಹೊರಟಿದ್ದ ಕಾರು ಆಕ್ಸಿಡೆಂಟ್ ಆಗಿದೆ. ಅಯ್ಯೋ ಏನ್ ಹೇಳ್ತಿದ್ದೀರಾ? ಆಕ್ಸಿಡೆಂಟ್ ಆಯ್ತಾ? ಹ್ಞೂ ಮಾಯಾ. ಅಯ್ಯೋ, ಮನೆಯವರೆಲ್ಲ ನಮ್ಮ ಎಂಗೇಜ್ಮೆಂಟ್ ಜವಳಿ ಮಾಡ್ಬೇಕು ಅಂತ ಎಷ್ಟ್ ಖುಷಿಯಾಗಿ ಹೋಗಿದ್ರು. ಅವ್ರ ಖುಷಿ ನೋಡಿ ದೇವರ್ಗೂ ಸಹಿಸ್ಕೊಳಕ್ ಆಗ್ಲಿಲ್ಲ ಅನ್ಸುತ್ತೆ. ಅಯ್ಯೋ ಮಾಯಾ, ದೇವ್ರ ದೊಡ್ಡವನು. ಸದ್ಯ ಯಾರಿಗೂ ಏನೂ ಆಗಿಲ್ಲ. ಇವ್ರಿಗ್ಯಾರಿಗೂ ಏನಾಗಿಲ್ವಾ? ಇವರೆಲ್ಲ ಹೋಗ್ತಿದ್ ಕಾರಲ್ಲಿ ಬ್ರೇಕ್ ಫೇಲ್ ಆಗಿ ಯಾರು ಸಾಯ್ಲಿಲ್ವಾ? ಕೊಡಿಲಿ. ಹಲೋ ಅಳಿ ಅಂದ್ರೆ 108 ಕಾಲ್ ಮಾಡಿದ್ರಾ? ಆಂಬ್ಯುಲೆನ್ಸ್ ಬಂತಾ? ಅತ್ತೆ, ಇಲ್ಲಿ ಯಾರಿಗೂ ಏನೂ ಆಗಿಲ್ಲ, ನೀವು ಗಾಬರಿ ಆಗಬೇಡಿ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡೋಕ್ಕೆ ಇಲ್ಲಿ ಯಾರಿಗೂ ಸೀರಿಯಸ್ ಆಗಿಲ್ಲ ಬಿಡಿ. ಅಯ್ಯೋ ದೇವ್ರೇ. ಅಳಿ ಅಂದ್ರೆ ಒಂದ್ಸಲ ನಮ್ ದೂರದ ಸಂಬಂಧಿಕರ ಮಗನ್ ಮದ್ವೆ ಅಂತ ಹೀಗೆ ಜವಳಿ ತರಕ್ಕೆ ಅಂತ ಹೋಗಿದ್ರು. ಆಕ್ಸಿಡೆಂಟ್ ಆಗಿ ಎಲ್ಲರೂ ಸತ್ತೋಗ್ಬಿಟ್ರು. ಅದು ಆ ಹುಡುಗಿ ಜಾತಕದಲ್ಲಿ ಏನೋ ದೋಷ ಇತ್ತಂತೆ. ಈಗೆಲ್ರೂ ಹುಷಾರಾಗಿದಾರಲ್ವಪ್ಪ? ಬೇಗ ಅಲ್ಲಿಂದ ಹೊರಟು ಮನೆಗೆ ಬಂದ್ಬಿಡಿ. ನೀವೇನು ಗಾಬರಿ ಆಗಬೇಡಿ, ಎಲ್ಲರೂ ಇಲ್ಲೇ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಜವಳಿ ಮುಗಿಸ್ಕೊಂಡೇ ಮನೆಗೆ ಬರ್ತಾರಂತೆ. ನಾನು ಮನೆಗೆ ಬಂದ್ಮೇಲೆ ನಿಮ್ಗೆಲ್ಲ ವಿಷಯ ತಿಳಿಸ್ತೀನಿ. ದೇವಸ್ಥಾನಕ್ಕೆ ಹೋದ್ರಾ? ಹೋಗ್ಬೇಕಾದ್ದೆ. ಆ ದೇವ್ರಿಂದಾನೇ ಅಲ್ವಪ್ಪ ಅವ್ರು ಬದುಕಿರೋದು. ಆಕ್ಸಿಡೆಂಟ್ ಆಗಿದೆ ಅಂತ ಕೇಳಿ ನನಗೂ ಗಾಬರಿನೇ ಆಗಿತ್ತು ಅತ್ತೆ. ಆದರೆ ನಮ್ಮ ಕೃಷ್ಣ ತನ್ನ ಜೀವನೇ ಒತ್ತೆ ಇಟ್ಟು ಮನೆಯವ್ರನ್ನೆಲ್ಲ ಕಾಪಾಡದಂತೆ. ಅವನಿಲ್ಲದೆ ಇದ್ದಿದ್ರೆ ತುಂಬ ಕಷ್ಟ ಆಗಿರೋದು. ಇದೆಲ್ಲ ಹೇಗಾಯ್ತು ಅಳಿ ಅಂದ್ರೆ? ರೋಡಲ್ಲಿ ಯಾವ್ದಾದ್ರು ದೊಡ್ಡ ಲಾರಿ ಬಂದ್ ಗೊತ್ತಾ? ಈ ಲಾರಿಯವರೇ ಹೀಗೆ ಇಡೀ ರೋಡೇ ತಮ್ದು ಅನ್ನೋ ತರ ಹೋಗ್ತಿರ್ತಾರೆ. ಇಲ್ಲ ಅತ್ತೆ, ಮನೆಯವರೆಲ್ಲ ಕಾರು ಬ್ರೇಕ್ ಫೇಲ್ ಆಗಿತ್ತು ಅಂತ ಹೇಳ್ತಿದ್ರು. ಏನು ಏನಂದ್ರಿ ಅಳಿ ಅಂದ್ರೆ? ಬ್ರೇಕ್ ಫೇಲಾ? ಅಯ್ಯೋ ಶಿವನೇ. ಅಲ್ಲ, ಹಾಗಂತ ಮನೆಯವರೆಲ್ಲ ಹೇಳ್ತಿದ್ರು. ಈಗ ಮೆಕ್ಯಾನಿಕ್ ಬಂದಿದ್ದಾರೆ, ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು. ಅವರು ಚೆಕ್ ಮಾಡ್ಬಿಟ್ಟು ಹೇಳ್ತಿದ್ರು, ಹೊಸ ಕಾರು ಹೀಗೆಲ್ಲ ಬ್ರೇಕ್ ಫೇಲ್ ಆಗಲ್ಲ, ಯಾರೋ ಬೇಕಂತಲೇ ಮಾಡಿರ್ಬೋದು ಅಂತ. ಉಂಡು ಮನೆಗೆ ದ್ರೋಹ ಬಗೆಯೋರು ನಮ್ಮನೇಲಿ ಯಾರೂ ಇಲ್ಲ. ಒಂದು ವೇಳೆ ಇಲಿ ಏನಾದರೂ ಕಡ್ದು ಕೂಡ ಹೀಗಾಗಿರ್ಬೋದು ಅಂತ ಅನ್ಸುತ್ತೆ. ಅಲ್ಲ, ಮೆಕ್ಯಾನಿಕ್ ಎಲ್ಲ ಸರಿಯಾಗಿ ಚೆಕ್ ಮಾಡಿದ್ಮೇಲೆ ಏನಂತ ವಿಷಯ ಗೊತ್ತಾಗತ್ತೆ. ಮನೆಗೆ ಬಂದ್ಮೇಲೆ ನಾನು ನಿಮಗೆಲ್ಲ ವಿಷಯ ತಿಳಿಸ್ತೀನಿ. ಒಂದು ವೇಳೆ ಇದನ್ನು ಯಾರಾದರೂ ಬೇಕಂತಲೇ ಮಾಡಿದರೆ ಅವ್ರ ಗ್ರಹಚಾರ ಬಿಡಿಸ್ಬಿಡ್ತೀನಿ. ವಸು, ನಮ್ ಕೋದಂಡ ಮುಂಚಿನ ತರ ನಮ್ ಮಾತೇ ಕೇಳ್ತಿಲ್ಲ ಕಣೆ. ಹೌದಮ್ಮ, ಅದು ನಿಜಾನೇ. ಕೋದಂಡನ ಹತ್ರ ನಮ್ಗಳ ವಿಷಯ ಮಾತಾಡ್ಬೇಕು ಅಂದ್ರೂ 1000 ಸಲ ಯೋಚನೆ ಮಾಡುವಂತ ಸ್ಥಿತಿ ಬಂದಿದೆ ಅಲ್ವೇ? ನಾನು ಹೇಳಿದ್ರಲ್ಲಿ ಏನೇ ತಪ್ಪಿದೆ? ನಾವು ಹೊರಟಾಗ ಅವಳು ಕೇಳಿದ್ದು ನಿಜ, ಇಲ್ಲಿ ಅಪಘಾತ ಆಗಿರೋದು ನಿಜ. ಎಲ್ಲ ಕಣ್ಮುಂದೆನೇ ಇದೆಯಲ್ಲೇ, ಅವ್ನು ನಂಬೋದೇ ಇಲ್ಲ ಅಂತಾನೆ. ಏನ್ ಮೋಡಿ ಮಾಡಿ ಬರ್ದಿದಾರೋ ಅಮ್ಮ ಮಗಳು. ಏನಾಯ್ತ್ರಿ? ಅರೆ ಏನು ಆಗಿಲ್ಲ. ಆ ದೇವ್ರೇ ನಮ್ಮನ್ ಕಾಪಾಡ್ಬಿಟ್ಟ. ಇಲ್ಲ ಅಂದಿದ್ರೆ ಎಂತ ಅಪಘಾತ ಆಗ್ತಿತ್ತು ಗೊತ್ತಾ? ನಮ್ ಕೃಷ್ಣ ನಮ್ಮನ್ನು ಉಳಿಸ್ಬಿಟ್ಟ. ದೇವ್ರ ಕೈ ಮುಗ್ಯೋಣ ಬನ್ನಿ.
ದೇವ್ರೆ, ನನ್ನ ಮಗಳು ಕನಸು ಇನ್ನೇನು ನನ್ಸಾಗುತ್ತೆ ಅನ್ವಾಗ್ಲೇ ಹೀಗಾಗ್ಬೇಕಾ? ದೊಡ್ಡ ಗಂಡಾಂತರದಿಂದ ನಮ್ಮನ್ನು ಪಾರ್ ಮಾಡಿಬಿಟ್ಟೆ. ನಮ್ಮ ಮಗಳನ್ನ ತಮ್ಮದೇ ಮಗಳು ಅನ್ನೋ ರೀತಿ ಪ್ರೀತಿ ಮಾಡೋ ಈ ಕುಟುಂಬಕ್ಕೆ ನನ್ನ ಮಗಳು ಸೊಸೆಯಾಗಿ ಹೋಗೋ ಥರ ಮಾಡಿಬಿಡಪ್ಪ. ದೇವ್ರೆ, ಇಷ್ಟು ವರ್ಷ ಆದ್ಮೇಲೆ ಈ ಮನೇಲಿ ಒಂದು ಶುಭ ಕಾರ್ಯ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ ಈಗ ಇಂಥ ಅಪಶಕುನ ಆಗ್ಬೇಕಾ? ಮುಂದೆ ಯಾರಿಗೂ ತೊಂದರೆ ಆಗದೆ ಇರಲಿ ದೇವ್ರೆ. ನಮ್ಮ ಕೋದಣ್ಣನಿಗೆ ಆ ಮಾಯಾ ನಳಿನಿ ಅವರ ನಿಜವಾದ ಬಣ್ಣ ಗೊತ್ತಾಗೋ ಹಾಗೆ ಮಾಡಪ್ಪ. ದೇವ್ರೆ, ಇದೆಲ್ಲ ನಿನ್ನ ಮಹಿಮೆ. ನೀನು ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದಾಗೋದಕ್ಕೆ ಬಿಟ್ಟಿಲ್ಲ. ಸಾವಿನ ದೌಡೆಯಲ್ಲಿದ್ದ ನಮ್ಮನ್ನೆಲ್ಲ ಕಾಪಾಡ್ಬಿಟ್ಟೆ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಕುಟುಂಬದ ಮೇಲೆ ಸದಾ ಇರ್ಲಪ್ಪ. ದೇವ್ರೆ, ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ರೂ ಯಾರಿಗೂ ಏನೂ ಆಗ್ತಿರೋ ಹಾಗೆ ನೀನೇ ಕಾಪಾಡಿದ್ಯಾ. ಕೃಷ್ಣನಿಗೆ ಗಾಯ ಬೇಗ ವಾಸಿ ಆಗ್ಲಿ. ನನ್ನ ಮತ್ತೆ ಕೃಷ್ಣನ್ ಮದ್ವೆ ಯಾವುದೇ ವಿಘ್ನ ಇಲ್ಲದೆ ಆಗೋ ಹಾಗೆ ಮಾಡಪ್ಪ. ನಾನು ಆದಷ್ಟು ಬೇಗ ಈ ತುಂಬು ಕುಟುಂಬಕ್ಕೆ ಸೊಸೆಯಾಗಿ ಬರೋ ಥರ ಮಾಡು ದೇವ್ರೆ. ಅಪ್ಪ ದೇವ್ರೆ, ಯಾರಿಗೂ ಕೆಟ್ಟದ್ ಮಾಡಿದ್ರಿರೋ ನಮ್ಗೆ ಯಾಕಪ್ಪ ಇಂಥ ಕಷ್ಟ ಕೊಟ್ಟೆ? ಎಲ್ರೂ ಸಂತೋಷ ಇರಾಂಗ್ ನೋಡ್ಕೊಳಪ್ಪ. ವಿಶಾಲು, ದೇವ್ರಿಗೆ ಪೂಜೆ ಮಾಡಿಸಿದ್ಮೇಲೆ ಈಗ ನಿನ್ ಮನಸ್ಸಿಗೆ ಸಮಾಧಾನ ಆಯ್ತಾ? ಅಯ್ಯೋ, ಎಷ್ಟು ಸಮಾಧಾನ ಆಯ್ತು ಗೊತ್ತಾ? ಕೃಷ್ಣ, ಕೋದಂಡನ್ ಫೋನ್ ಮಾಡಿ ಗಾಡಿ ರೆಡಿ ಆಯ್ತಾ ಕೇಳಪ್ಪ. ಸರಿಯಪ್ಪ.